ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು HRA ಅಂದ್ರೆ ಹೌಸ್ ರೆಂಟ್ ಅಲಯನ್ಸ್ ಕ್ಯಾಲ್ಕುಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಬಂದ್ಬಿಟ್ಟು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವೇನಾದ್ರೂ ಒಬ್ಬ ಸ್ಯಾಲರಿಡ್ ಇಂಡಿವಿಜುವಲ್ ಆಗಿದ್ರೆ ನೀವು ನಿಮ್ಮ ಪೇ ಸ್ಲಿಪ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಮಂತ್ಲಿ HRA ಕಾಂಪೋನೆಂಟ್ ಅಂತ ನಿಮ್ಮ ಆರ್ಗನೈಸೇಷನ್ ಅವರು ಪೇ ಮಾಡ್ತಿರ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನೀವು ಈ ಪರ್ಟಿಕ್ಯುಲರ್ ಕಾಂಪೋನೆಂಟ್ ನ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಬಟ್ ಎಷ್ಟೋ ಜನರಿಗೆ ಈ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಬಗ್ಗೆ ಅಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಲೈಕ್ ಎಷ್ಟು ನಮಗೆ ಬರೋ ಕಾಂಪೋನೆಂಟ್ ಅಲ್ಲಿ ಎಷ್ಟು ನಾವು HRA ಕಾಂಪೋನೆಂಟ್ ನ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದು, ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಈ HRA ಕಾಂಪೋನೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೇನೆ ಎಂಡ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ನಮ್ಮ ಕ್ಯಾಲ್ಕುಲೇಷನ್ ನ ಚೆಕ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಸೆಕ್ಷನ್ 10 ಅಲ್ಲಿ HRA ಕಾಂಪೋನೆಂಟ್ ಪೇ ಮಾಡ್ತಿರ್ತಾರೆ. ಸೊ HRA ಕಾಂಪೋನೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆಕ್ಚುಯಲ್ HRA ಎಷ್ಟಿದೆ ಅಂದ್ರೆ ಲೈಕ್ ನಿಮ್ಗೆ HRA ಎಷ್ಟು ಪೇ ಮಾಡ್ತಿರ್ತಾರೆ ಅದನ್ನ, ಆಮೇಲೆ 50% ಆಫ್ ಬೇಸಿಕ್ ಇನ್ ಕೇಸ್ ಆಫ್ ಮೆಟ್ರೋ ಸಿಟೀಸ್ ಅಲ್ಲಿ ನೀವೇನಾದ್ರೂ ವಾಸ ಮಾಡ್ತಿದ್ರೆ, ಲೈಕ್ ಮೆಟ್ರೋ ಸಿಟೀಸ್ ಅಂದ್ರೆ ಮುಂಬೈ, ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ. ಸೊ ಈ 4 ಸಿಟೀಸ್ ಅನ್ನ ಮಾತ್ರ ಮೆಟ್ರೋ ಸಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಮೆಟ್ರೋ ಸಿಟೀಸ್ ಅಲ್ಲಿ ನೀವೇನಾದ್ರೂ ವಾಸ ಮಾಡ್ತಿದ್ರೆ 50% ಆಫ್ ನಿಮ್ಮ ಬೇಸಿಕ್, ಅಥವಾ ಇನ್ ಕೇಸ್ ನೀವೇನಾದ್ರೂ ನಾನ್ ಮೆಟ್ರೋ ಸಿಟೀಸ್ ಅಲ್ಲಿ ಸ್ಟೇ ಮಾಡ್ತಿದ್ರೆ, ಲೈಕ್ ಈ 4 ಸಿಟೀಸ್ ನ ಬಿಟ್ಬಿಟ್ಟು ನೀವೇನಾದ್ರೂ ಬೇರೆ ಸಿಟೀಸ್ ಅಲ್ಲಿ ವಾಸ ಮಾಡ್ತಿದ್ರೆ 40% ಆಫ್ ಬೇಸಿಕ್, ಅಥವಾ ರೆಂಟ್ ಮೈನಸ್ 10% ಆಫ್ ಬೇಸಿಕ್. ಸೊ ಈ ಮೂರಲ್ಲಿ ಯಾವುದು ಕಡಿಮೆ ಇರುತ್ತೆ, ಸೊ ಅದನ್ನ ನೀವು HRA ಕಾಂಪೋನೆಂಟ್, ಆ ಪರ್ಟಿಕ್ಯುಲರ್ ಅಮೌಂಟ್ ನ ನೀವು HRA ಕಾಂಪೋನೆಂಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಸಪೋಸ್ ಒಬ್ಬ ವ್ಯಕ್ತಿಯ ಮಂತ್ಲಿ ಇನ್ಕಮ್ 60,000 ಅಂದ್ಕೊಳ್ಳೋಣ. ಸೊ ಅವ್ರಿಗೆ ಬರ್ತಿರೋ ಬೇಸಿಕ್ 20,000, HRA ಕಾಂಪೋನೆಂಟ್ ಬಂದ್ಬಿಟ್ಟು 12,000, ಬಟ್ ಅವ್ರು ಪೇ ಮಾಡ್ತಿರೋ ಮಂತ್ಲಿ ರೆಂಟ್ ಬಂದ್ಬಿಟ್ಟು 15,000. ಸೊ ಈ ತರ ಅವ್ರು ಏನಾದ್ರು ಪೇ ಮಾಡ್ತಿದ್ರೆ, ಅಥವಾ ಈ ತರ ಅವ್ರದ್ದು ಏನಾದ್ರು ಕ್ಯಾಲ್ಕುಲೇಷನ್ಸ್ ಇದ್ರೆ, ಸೊ ಆಕ್ಚುಯಲ್ HRA ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿರೋ 12,000. ಸೊ ಅವರು ಈ 4 ಸಿಟೀಸ್ ಅಲ್ಲಿ ಬಿಟ್ಟು ಬೇರೆ ಸಿಟೀಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಲೈಕ್ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ 40% ಆಫ್ ಬೇಸಿಕ್ ಅಂದ್ರೆ 8,000 ಆಗುತ್ತೆ. 40% ಆಫ್ 20,000, ಸೊ ಅದು 8,000 ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ಮೈನಸ್ 10% ಆಫ್ ಬೇಸಿಕ್, ಸೊ ಇದು 10,000. ಸೊ ಇದೆಲ್ಲವೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು, ಸೊ ಈ ಮೂರಲ್ಲಿ ಯಾವುದು ಕಡಿಮೆ ಇದೆ, ಸೊ ಅದು ನಿಮ್ಮ HRA ಕಾಂಪೋನೆಂಟ್ ಆಗಿರುತ್ತೆ. ಸೊ ಲೋವೆಸ್ಟ್ ಅಬೌವ್ ಆಲ್ ಇಸ್ 8,000. ಸೊ 8,000 ಬಂದ್ಬಿಟ್ಟು ನೀವು ಕ್ಲೇಮ್ ಮಾಡ್ಕೋಬಹುದಾಗಿರೋ ಅಮೌಂಟ್ ಆಗಿರುತ್ತೆ. ಸೊ ಇದು ಪರ್ ಮಂತ್ ಆಗಿದೆ. ಸೊ ಇಂಟು 12 ಮಾಡ್ಕೊಂಡ್ರೆ ಅಂದ್ರೆ ವಾರ್ಷಿಕವಾಗಿ ನೀವು 96,000 ರುಪೀಸ್ನ ನಿಮ್ಮ HRA ಕಾಂಪೋನೆಂಟ್ ಆಗಿ ಕ್ಲೇಮ್ ಮಾಡ್ಕೋಬಹುದು. ಸೊ ಇದನ್ನೇ ನಾವು ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾನ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದರಲ್ಲಿ ನೀವು ಹೌಸ್ ರೆಂಟ್ ಅಲಯನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ನಾವು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ HRA ಕಾಂಪೋನೆಂಟ್ ಎಷ್ಟು ಎಕ್ಸಮ್ಟ್ ಆಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ರಂಗೆ, ಸೊ ಒಬ್ಬ ವ್ಯಕ್ತಿಯ ಮಂತ್ಲಿ ಬೇಸಿಕ್ ಸ್ಯಾಲರಿ 20,000 ಆಗಿದ್ರೆ ಇಯರ್ಲಿ ಅದು 2,40,000 ಆಗಿರುತ್ತೆ. ಸೊ ನಾವಿಲ್ಲಿ 2,40,000 ಅಂತ ಎಂಟರ್ ಮಾಡೋಣ. ಸೊ ಅದೇ ತರ HRA ರಿಸೀವ್ಡ್, ಸೊ ಮಂತ್ಲಿ 12,000 ಅವ್ರಿಗೆ HRA ಕಾಂಪೋನೆಂಟ್ ಆಗಿ ಪೇ ಮಾಡ್ತಿರ್ತಾರೆ. ಸೊ ಅದು ಇಯರ್ಲಿ ಎಷ್ಟಾಗುತ್ತಪ್ಪ ಅಂತಂದ್ರೆ 1,44,000 ಆಗುತ್ತೆ. ಸೊ ಅದನ್ನ ನಾವಿಲ್ಲಿ ಎಂಟರ್ ಮಾಡೋಣ. ಆಮೇಲೆ ರೆಂಟ್ ಪೇಯ್ಡ್, ಸೊ ಅವರು ಪರ್ ಮಂತ್ 15,000 ಅಂತ ರೆಂಟ್ ಪೇ ಮಾಡ್ತಿದ್ದಾರೆ. ಸೊ ಆಗ ಇಯರ್ಲಿ ಅದು 1,80,000 ಆಗುತ್ತೆ. ಸೊ ಇದು 3 ಎಂಟರ್ ಮಾಡಿದ್ಮೇಲೆ ಲೈಕ್ ಇನ್ ಕೇಸ್ ನಿಮ್ಗೆ ಏನಾದರೂ DA ಇದ್ರೆ ಅದನ್ನು ಕೂಡ ಎಂಟರ್ ಮಾಡಿ. ಸೊ ನಮಗೆ ಸಿನ್ಸ್ DA ಇರಲ್ಲ, ಸೊ ಅದಕ್ಕೆ ನಾನು ಎಂಟರ್ ಮಾಡಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ DA ಕಾಂಪೋನೆಂಟ್ ಕೂಡ ಪೇ ಮಾಡ್ತಾರೆ. ಸೊ ನೀವು ಇದನ್ನ ಎಂಟರ್ ಮಾಡ್ಕೋಬಹುದು. ಸೊ ಇದೆಲ್ಲ ಆದ್ಮೇಲೆ ಟಿಕ್ ಇಫ್ ರಿಸೈಡಿಂಗ್ ಇನ್ ಮೆಟ್ರೋ ಸಿಟಿ. ಸೊ ಈ ಪರ್ಟಿಕ್ಯುಲರ್ ಆಪ್ಷನ್ ಬಂದ್ಬಿಟ್ಟು ಲೈಕ್ ನಾವು ಡಿಸ್ಕಸ್ ಮಾಡಿದ್ವಿ ಯಾವ್ದಾವ್ದು ಮೆಟ್ರೋ ಸಿಟಿ ಇದೆ ಅಥವಾ ಮೆಟ್ರೋ ಸಿಟಿ ಇಲ್ಲ ಅಂತ.
ಸೊ ಬೆಂಗಳೂರು ಐ ಮೀನ್ ಅದ್ರ ಪ್ರಕಾರ ನೀವು ಟಿಕ್ ಮಾಡ್ಕೋಬೇಕು. ಸೊ ನೀವೇನಾದರೂ ಬೆಂಗಳೂರಲ್ಲಿ ಸ್ಟೇ ಮಾಡ್ತಿದ್ರೆ ಅದು ಮೆಟ್ರೋ ಸಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ನಾನೀಗ ಟಿಕ್ ಮಾಡ್ತಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಎಕ್ಸಮ್ಟೆಡ್ ಹೌಸ್ ರೆಂಟ್ ಅಲಯನ್ಸ್. ಸೊ 96,000 ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಪ್ರೀವಿಯಸ್ ಸೆಕ್ಷನಲ್ಲಿ. ಲೈಕ್ ಮಂತ್ಲಿ 8,000 ಅಂತ ಎಕ್ಸಮ್ಟೆಡ್ ಬರ್ತಿತ್ತು. ಸೊ 8,000 ಇಂಟು 12 ಮಾಡಿದ್ರೆ 96,000. ಸೊ ಸೇಮ್ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ಇದು ಎಕ್ಸಮ್ಟೆಡ್ ಹೌಸ್ ರೆಂಟ್ ಅಲಯನ್ಸ್ ಆಗಿರುತ್ತೆ. ಸೊ ಟ್ಯಾಕ್ಸೇಬಲ್ ಹೌಸ್ ರೆಂಟ್ ಅಲಯನ್ಸ್ ಬಂದ್ಬಿಟ್ಟು 48,000. ಸೊ ಇದೇನು ನಿಮಗೆ ಅಷ್ಟೊಂದು ಇದಿಲ್ಲ. ಸೊ ಬರೀ ಎಕ್ಸಮ್ಟೆಡ್ ನೀವೆಷ್ಟಿದೆ ಇದನ್ನು ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಅಲ್ಲಿ ನೀವು ಕ್ಲೇಮ್ ಮಾಡ್ಕೋಬಹುದು. ಈ ತರ ನೀವು ನಿಮ್ಮ ಎಚ್ ಆರ್ ಎ ಕಾಂಪೋನೆಂಟ್ನ ನೀವು ಇನ್ಕಮ್ ಟ್ಯಾಕ್ಸ್ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಸೊ ನೀವು ಈ ತರ ನೀವು ಎಚ್ ಆರ್ ಎ ಕಾಂಪೋನೆಂಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಟ್ಯಾಕ್ಸ್ನ ಮ್ಯಾಕ್ಸಿಮಮ್ ಆಗಿ ಸೇವ್ ಮಾಡ್ಕೋಬಹುದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಈ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ. ಧನ್ಯವಾದಗಳು.